ಎಲ್ಲಿಂದ ಇತ್ತು ಅಂತ. ಎಸ್ ಮಹಾಂತೇಶ್ ಅವರೇ, ಅವ್ರೇನು ಅಪರಾಧಿಯ? ಆರೋಪ ಅಷ್ಟೇ ಇರೋದು, ಯಾಕೆ ಕೆಳಗಿಳಿಸ್ಬೇಕು ಅಂತ ಇದ್ರಿ? ಇವಾಗ ಪ್ರೂವ್ ಆಗ್ಬಿಡ್ತಾ ಆರೋಪ? ನೋಡಿ ಮೇಡಮ್, ಆರೋಪ ಬೇರೆ, ಅದರಲ್ಲಿ ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಚಿವ ಸಂಪುಟ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ಮುಖ್ಯಮಂತ್ರಿಗಳ ಸ್ವಾಯತ್ತತಾ ಸಂಸ್ಥೆ, ಮುಖ್ಯಮಂತ್ರಿಗಳು ತಮ್ಮ ಪರಮಾವಧಿಯಲ್ಲಿ ಯಾರನ್ನು ಬೇಕಾದರೂ ಮುಖ್ಯಮಂತ್ರಿ ಪರಮಾಧಿಕಾರ, ಅದರ ಜೊತೆಗೆ ಹೈಕಮಾಂಡ್ ಮತ್ತು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನ ಮಾಡ್ತಾ ಇರುತ್ತೆ. ಆದರೆ ಏನು ನಾಗೇಂದ್ರ ಅವರ ವಿಷಯ ಬಂದಾಗ ನಾಗೇಂದ್ರ ಅವರ ವಿಷಯದಲ್ಲಿ ಇನ್ನೂ ಅವರು ಆರೋಪಿ ಅಂತ ಸ್ಪಷ್ಟ ಆಗಿಲ್ಲ. ಆದರೆ ಎಲ್ಲವನ್ನ ಸಮತೋಲನವನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನೋಡಿ, ಜಾತಿವಾರು ಮತ್ತು ಸಮುದಾಯ ಅದರ ಜೊತೆಗೆ ಪ್ರಾದೇಶಿಕ ಸಮತೋಲನವನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಹೀಗಾಗಿ ಅವರು ಅವಕಾಶವನ್ನು ಕೊಡ್ಬೇಕಾಗತ್ತೆ. ಹಾಗಾಗಿ ಬಳ್ಳಾರಿ ಜಾಗ ಇನ್ನೇನ್ ಬೇಕಿತ್ತು? ನಾಗೇಂದ್ರ ಅತ್ಯಂತ ಶ್ರೇಷ್ಠ ಆಯ್ಕೆ ಆಗಿತ್ತು ಅವಾಗ, ಇಷ್ಟು ಜನ ಆಕಾಂಕ್ಷೆ ಇರುವಾಗ. ನಾಗೇಂದ್ರ ಅವರು ಈ ಹಿಂದೆ ಪಕ್ಷದ ಒಬ್ಬ ಯುವ ನಾಯಕನಾಗಿ ಕೆಲಸ ಮಾಡಿದವರು, ಅದರ ಜೊತೆ ಪಕ್ಷದ ಜೊತೆ ಎಲ್ಲರ ಜೊತೆ ಒಡನಾಟ ಇಟ್ಟವರು. ಅವಕಾಶವನ್ನು ಕೊಡಿ, ಯುವಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋ ಇತರ ದೃಷ್ಟಿಯಿಂದ ಹಿಂದೆ ಅವರಿಗೆ ನೋಡ್ರಿ, ನಿನ್ನ ಆರೋಪಗಳು ಸುಳ್ಳಾದರೆ ನಿನ್ನ ಮತ್ತೆ ನಾವು ಸಂಪುಟದಲ್ಲಿ ತೆಗೆದುಕೊಳ್ತೀವಿ ಎನ್ನುವ ಸ್ಪಷ್ಟ ಒಂದು ವಿಚಾರವನ್ನು ಹೊರಹೊಮ್ಮಿಸಿದ್ದು ತೆಗೆದುಕೊಂಡ್ರು. ಅದು ನಮ್ಮ ಪಕ್ಷದ ಒಳ ಆಂತರಿಕ. ಅದರ ಜೊತೆಗೆ ನಾಗೇಂದ್ರ ಅವರು ಇನ್ನೂ ಸ್ಪಷ್ಟವಾಗಿ ಬರೀ ಫೋನಲ್ಲಿ ಹೇಳಿರ್ಬೋದು, ಅವರು ರಾಜೀನಾಮೆ ಕೊಡುವವರೆಗೂ ಮಿನಿಸ್ಟರ್ ಆಗ್ಬೇಕು, ಯಾರು ಆಗಲ್ಲ. ಕಳಂಕ ಹೊತ್ಕೊಂಡವ್ರನ್ನೆಲ್ಲ ತಗೊಬಂದ್ ಕೂರ್ಸಿ ನಮ್ ಮಿನಿಸ್ಟರ್ ಅಂತ ಹೇಳ್ಕೊಳಕ್ ನಮಗೂ ಇದಲ್ಲ ಸರ್. ನಿಮ್ಮ ಆಂತರಿಕ ಆಗಲ್ಲ ಅದು. ಮಿನಿಸ್ಟರ್ಗಳನ್ನ ನೀವು ನಿಮ್ ಕೆಪಿಸಿಸಿ ಅಧ್ಯಕ್ಷರನ್ನ ಯಾರನ್ನಾರು ಮಾಡ್ಕೊಳ್ಳಿ, ನಾವು ಕೇಳಕ್ ಬರ್ತೀವ? ಮಿನಿಸ್ಟರ್ನ ನಮ್ಮ ಆಂತರಿಕ ವಿಷಯ ಅಂದ್ಬಿಟ್ರೆ ಮಂತ್ರಿ ನಿಮಗಲ್ಲ ನಮಗವರು, ಇಡೀ ರಾಜ್ಯಕ್ಕೆ ಮಂತ್ರಿಗಳಾಗಿರ್ತಾರೆ. ಹೀಗಾಗಿ ಆದ್ರೆ ಎಲ್ಲವನ್ನು ಸಮತೋಲನ ಮಾಡಬೇಕಾಗಿದ್ದು ನಮ್ಮ ಏನು ಮುಖ್ಯಮಂತ್ರಿಗಳ ಜವಾಬ್ದಾರಿ. ಅದರ ಜೊತೆಗೆ ಹೈಕಮಾಂಡ್ ಇರುತ್ತೆ, ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಮುಂಬರುವ ದಿನಗಳಲ್ಲಿ ಮತ್ತೆ ಏನು ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ ಸರ್ಕಾರವನ್ನು ನಡೆಸುವ ನಿಟ್ಟಿನಲ್ಲಿ ಉತ್ತಮವಾದ ವಿಚಾರಗಳನ್ನ 2 ದಿವಸಗಳ ಕಾಲ ನಿನ್ನೆ ಮತ್ತು ಇವತ್ತು ಸಹ ಎಲ್ಲ ಶಾಸಕರುಗಳನ್ನ ಒಟ್ಟಾಗಿ ಸೇರಿಸಿಕೊಂಡು ಪ್ರತಿ ಕ್ಷೇತ್ರವಾರು ವಿಚಾರಗಳನ್ನ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಅವರ ಸಮಸ್ಯೆಗಳೇನು, ಮತ್ತೊಂದೇನು, ಸರ್ಕಾರಕ್ಕೆ ಏನು ತೊಂದರೆ ಆಗ್ತಾ ಇದೆ ನಾಗೇಂದ್ರ ಅವರಿಂದ? ಯಾಕೆ ರಾಜೀನಾಮೆ ತಗೊಂಡ್ರಿ? ಯಾಕೆ ಮಂತ್ರಿಗಿರಿ ಕೊಟ್ರಿ ಹೇಳಿ? ರಾಜೀನಾಮೆ ತಗೊಂಡ್ರಿ ಇನ್ನೂ ಸ್ಪಷ್ಟತೆ ಇಲ್ಲ ಮೇಡಮ್. ಆಗ್ಲಿ ನೋಡೋಣ, ಆಗ್ಲಿ. ಬಹುಶಃ ಅದು ರಾಜೀನಾಮೆ ಆದ್ಮೇಲೆ ಮತ್ತೆ ಅದಕ್ಕೆ ಪಕ್ಷ ಉತ್ತರ ಕೊಡ್ತೇವೆ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಇನ್ನೂ ಅದು ಸ್ಪಷ್ಟತೆ ಇಲ್ಲ. ಹೋಗಿ ಬರೋವರೆಗೂ ಪರಮಾಧಿಕಾರ ಅಂತ ಟೋಟಲಿ ಅಲ್ಲೇ ಫ್ಲಾಪ್ ಆಗೋದ್ರಿ. ಎಲ್ರಿ ಸಿಎಂ ಪರಮಾಧಿಕಾರ ಇತ್ತು? ಬರ್ತೀನ ಇರಿ ನಾನು.